ಇದು ಹೊಸ ವರ್ಷದ ಅತಿ ದೊಡ್ಡ ಬ್ರೇಕಿಂಗ್ ಸ್ಟೋರಿ. ಕರ್ನಾಟಕದಲ್ಲಿ ಮಧ್ಯಂತರ ಎಲೆಕ್ಷನ್ ನಡೆಯೋದು ಪಕ್ಕಾನಾ? ಸಂಕ್ರಾಂತಿ ಮುಗಿದ ಮೇಲೆ ಎದ್ದೇಳುತ್ತಾ ರಾಜಕೀಯ ಸುನಾಮಿ. ಇದು ಹೊಸ ವರ್ಷದ ಅತಿ ದೊಡ್ಡ ಬ್ರೇಕಿಂಗ್ ಸ್ಟೋರಿ. ಕರ್ನಾಟಕದಲ್ಲಿ ಮಧ್ಯಂತರ ಎಲೆಕ್ಷನ್ ನಡೆಯೋದು ಪಕ್ಕಾನಾ? ಸಂಕ್ರಾಂತಿ ಮುಗಿದ ಮೇಲೆ ಎದ್ದೇಳುತ್ತಾ ರಾಜಕೀಯ ಸುನಾಮಿ. 60 ಅಲ್ಲ 80 ಅಲ್ಲ, ಭರ್ತಿ 130ರ ಲೆಕ್ಕ ಏನದು? ಲೋಕಸಭೆ ಎಲೆಕ್ಷನ್ ಬೆನ್ನಲ್ಲೇ ರಾಜ್ಯದಲ್ಲೇ ಮತ್ತೊಂದು ಚುನಾವಣೆಯಾಗುತ್ತಾ? ದಿಢೀರ್ ಚುನಾವಣೆಯ ಮಾತು ಈಗ ಉದ್ಭವಿಸಿದ್ದೇಕೆ? ಬೇಟಿವಿ ಸ್ಫೋಟಿಸ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್.